ಸರ್ ಒಂದು ನಿಮಿಷ. ನಾಗರಿಕರಿಗೆ ಮೊಬೈಲ್ ತೆಗಿರಿ. ಕೆಲವರು ಟೀಕೆ ಮಾಡ್ಬೋದು, ಕೆಲವು ಮಾಧ್ಯಮದವರು ದಿನ ಫೋಟೋ ಹಾಕ್ತಾ ಇರ್ಬೋದು. ನಾನೇ ಅವಕಾಶ ಮಾಡ್ತೀವಿ. ಎಲ್ಲೂ ಕೂಡ ನಾನಿನ್ನೆ ಮುಂಬೈಗೆ ಹೋಗಿದ್ದೆ. ಅದು ಮೂಲೆ ಕಸರಾಶಿ ಎಲ್ಲೂ ಬಿದ್ದಿತ್ತು, ಬೇರೆ ಬೇರೆ ಕಡೆಲ್ಲ ಬಿದ್ದಿದ್ದು. ನಾನು ಇಲ್ಲ ತಪ್ಪು ಅಂತ ಹೇಳಿದೆ. ಕೆಲವರು ದುರುಪಯೋಗ ಮಾಡ್ತಾರೆ. ನಮ್ಮಲ್ಲೂ ಕೂಡ ನಾನು ಕೆಲವು ಕ್ಯಾಮ್ರಾಗಳನ್ನು ಹಾಕ್ಸಿದ್ವಿ, ಇನ್ನೂ ಹೆಚ್ಚಿಗೆ ಕ್ಯಾಮ್ರಾ ಹಾಕ್ಸ್ತೀವಿ. ಪೊಲೀಸವರು, ನಾವು, ಕಾರ್ಪೊರೇಷನ್ ಅವರೆಲ್ಲ ಸೇರಿ ಹಾಕ್ಸಿಸ್ತೀವಿ. ಕೆಲವು ಬಂದು ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಈಗ ನಾವು ಐಡೆಂಟಿಫೈ ಮಾಡಿಬಿಟ್ಟು ಈಗಾಗಲೇ ಯಾರು ಆ ಥರ ಬಂದು ಕಸ ಬಿಸಾಕಿದ್ದಾರೆ ಹೋಗಿ ಅವ್ರ ಮನೆ ಮುಂದೆನೇ ಕಸ ಹಾಕ್ಸಿದ್ವಿ. ಹೇಳಿದ್ದೀನಿ ನಾನು, ಎಲ್ಲ ಯಾರು ಆ ಥರ ತಂದು ಕಸ ಹಾಕ್ಬಿಟ್ಟು ಹೋಗ್ತಾರೆ, ಹೋಗಿ ಅವ್ರ ಮನೆ ಮುಂದೆ ಕಸನ ಒಂದಷ್ಟು ಹಾಕಿ ಅಂತ ಹೇಳಿ. ಸೊ ಹಂಗೆ ಆಮೇಲೆ ವಾಹನಗಳಲ್ಲೂ ಕೂಡ ಕಸ ತೆಗೆದುಕೊಂಡು ಮುಚ್ಚಬೇಕು ಅಂತ ಅದು ಕೆಲವರು ಮಾಡ್ತಾರೆ. ಅವ್ರ ಮೇಲೂ ದಂಡ ವಿಧಿಸಬೇಕು, ಆ ಮನೆಗಳ ಮೇಲೂ ದಂಡ ವಿಧಿಸಬೇಕು. ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ, ನೀವು ನಿಮ್ಗೊಂದು ನಿಮ್ಮ ಮನೇಲಿ ಡಬ್ಬ ಇಟ್ಕೊಂಡಿರಿ, ನೀವು ಕಸ ಹಾಕಿಟ್ಕೊಳ್ಳಿ. ನಮ್ಮ ವಾಹನಗಳು ಬರ್ತವೆ, ಆ ವಾಹನಗಳಿಗೆ ನೀವು ಕೊಡಿ. ಇಲ್ಲಿ ಬಂದು ಕಾನೂನನ್ನು ಈ ಬೆಂಗಳೂರು ನಗರಕ್ಕೆ ಕಸ ಹಾಕಿ ರೋಡಲ್ಲಿ ನೀವೇನಾದ್ರು ಮಾಡಿದ್ರೆ ಅದು ವಾಪಸ್ಸು ನಿಮ್ಮ ಮನೆಗೆ ಕಸ ಬರ್ತದೆ. ಈ ಎಚ್ಚರಿಕೆಯನ್ನು ಹೇಳಲಿಕ್ಕೆ ಬಯಸ್ತಾರೆ. ಈಗಾಗಲೇ ಫೈನ್ಗಳು ಹಾಕಿದ್ದೀವಿ. ಈ ಫೈಲು ಕೂಡ ಲಕ್ಷಾಂತರ ರೂಪಾಯಿ ಕಲೆಕ್ಟ್ ಮಾಡಿದ್ದೀವಿ. ರಾತ್ರಿ ಕೂಡ 12 ಗಂಟೆ 1 ಗಂಟೆವರೆಗೂ ಈ ಕಸದ ಬಗ್ಗೆ ನಮ್ಮವರೆಲ್ಲ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ದಯವಿಟ್ಟು ಕ್ಲೀನಾಗಿ ಇಡಬೇಕು. ಮುಂದಕ್ಕೆ ಒಂದು ಹೊಸ ಚಿಂತನೆ ಆಲೋಚನೆಯನ್ನು ನಾನು ಮಾಡ್ತಾ ಇದ್ದೀನಿ. ಬೇರೆ ಕಡೆ ಬಾಂಬೆಲೆಲ್ಲ ಇದೆಯಂತೆ. ನಾನು ನಿನ್ನೆ ಹೋಗಿದ್ದೆ, ಚರ್ಚೆ ಮಾಡಿದೆ. ಈ ಮೇಜರ್ ರೋಡು ಯಾರು ಮೇಂಟೈನ್ ಮಾಡ್ತಾರೆ, ಕಟ್ಟಿರ್ತಾರೆ, ಅವ್ರಿಗೆ ಅದನ್ನು ಕಸನೂ ಕ್ಲೀನ್ ಮಾಡೋಂಥ ಒಂದು ಜವಾಬ್ದಾರಿ ಕೂಡ ಮೇಜರ್ ರೋಡ್ಗಳಲ್ಲಿ ಕೊಟ್ಟಿದ್ದಾರೆ. ಅದು ಕೂಡ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಈ ಬರೀ ಅವರು ಗುಂಡಿ ಮುಚ್ಚುವಂಥದ್ದು, ಮೇಂಟೆನೆನ್ಸು, ELP ಅನ್ನೋದಲ್ಲದೆ ಕಸ ಕೂಡ ಅವರೇ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅಂತ ಕೂಡ ಆಲೋಚನೆಯನ್ನು ಮಾಡ್ತಾರೆ. ಸರ್, ಅಲ್ಲ ಈಗ ನೀವು ಮಾಡ್ತಿರೋ ಸರಿ ಇದೆ, ಆದರೆ ವ್ಯವಸ್ಥೆನೇ ಇಲ್ಲ ಅಂತ ಜನ ಹೇಳ್ತಿರೋದು ಸರ್, ಆರೋಪ ಮಾಡ್ತಿದ್ದಾರೆ. ನಾವು ಡಬ್ಬ ಇಟ್ಕೊಳ್ಳೋದು ಎಷ್ಟು ದಿನ ಇಟ್ಕೋಬಹುದು ಕಸನ? 2 ದಿನ ಬರಲ್ಲ, 3 ದಿನ ಬರಲ್ಲ. ಪ್ರತಿದಿನನೂ ಬರ್ತಾ ಇದ್ದಾರೆ. ಫೋನ್ ಮಾಡಲಿ, ನಾವು ನಂಬರ್ ಕೊಟ್ಟಿದ್ದೀವಿ. ಅವರು ಎಲ್ಲೋ ಕೆಲಸ ಇರ್ತಾರೆ, ಎಲ್ಲೋ ಹೋಗಿರ್ತಾರೆ, ಬೀಗ ಹಾಕೊಂಡು ಹೋಗಿರ್ತಾರೆ. ಫೋನ್ ಮಾಡಲಿ, ಫೋನ್ ನಂಬರ್ ಕೊಟ್ಟಿದ್ದೀವಿ, ಫೋನ್ ಮಾಡಲಿ. ಅಲ್ಲಪ್ಪ, ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ಒಬ್ಬ ಮಂತ್ರಿ ನಿಮಗೆ ಕಸ ಕಾಣ್ತೀವಿ, ಫೋಟೋ ಹಾಕಿ ನೀವು ವಾಲ್ ಪೋಸ್ಟ್ ಮಾಡಿ ನಮಗೆ ತಿಳಿಸಿ, ಗುಂಡಿ ಇರೋದು ತಿಳಿಸಿ. ಅದನ್ನು ಕೆಲವು ಮಾಧ್ಯಮದವರು ದಿನ ಒಂದೊಂದು ಗುಂಡಿ ಫೋಟೋ ಹಾಕ್ತಾರೆ. ಎಷ್ಟು ಮಾಡಿದ್ರು ಗುಂಡಿ ಇದ್ದೇ ಇರ್ತದೆ. ಬದುಕಿನಲ್ಲಿ ಗುಂಡಿ ಏನು ಮಾಡೋದು, ಒಂದು ಜರ್ ಕೊಡಿದ್ರೆ ಗುಂಡಿ ಆಗೇ ಆಯ್ತದೆ. ಆಯಿತಾ, ನೋಡೋಣ. ನಾವು ಏನೇನೋ ಈಗ